ಸಮನ್ವಯ ಸಮಿತಿ, ಕನ್ನಡವೇ ಸತ್ಯ ಪ್ರತಿಷ್ಠಾನ, ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರಮಾಲೆ, ಲೇಖನ ವಾಚನ ಅಭಿಯಾನ, ಕಥಾ ಸಂಕಲನ ರೂಪದರ್ಶಿ, ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್, ಕಥೆ ಚಾಲಾಕಿ ಹೆಣ್ಣು, ಧ್ವನಿ ಪ್ರಸ್ತುತಿ ಶ್ರೀ ವಿಠ್ಠಲ್ ಇಜೇರಿ, ವಿಡಿಯೋ ಸಂಕಲನ ಗುರುಪ್ರಸಾದ್ ಹಾಲ್ಕುರಿಕೆ. ಶ್ರೀಮತಿ ಗಿರಿಜಾರಾಜ್ ಎಲ್ ಅವರ ರೂಪದರ್ಶಿ ಕಥಾ ಸಂಕಲನದಲ್ಲಿನ ಚಾಲಾಕಿ ಹೆಣ್ಣು ಎಂಬ ಕಥೆಯ ಕುರಿತಾಗಿ ಶ್ರೀ ಜಿ.ಪಿ. ನಾಗರಾಜನ್, ವರಿಷ್ಠ ಲೆಕ್ಕಾಧಿಕಾರಿ, ಅಕೌಂಟೆಂಟ್ ಜನರಲ್ ಕಚೇರಿ, ಬೆಂಗಳೂರು ಅವರ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವೆ. ಗಿರಿಜಾರಾಜ್ ಅವರ ಚಾಲಾಕಿ ಹೆಣ್ಣು ಎಂಬ ಮತ್ತೊಂದು ಕಥೆ ಮನೆ ಕೆಲಸಕ್ಕಾಗಿ ಬಂದ ಹೆಣ್ಣೊಬ್ಬಳು ಆ ಮನೆಗೆ ಅಳಿಯನಾಗಬಹುದಾಗಿದ್ದವನನ್ನೇ ಮದುವೆಯಾದ ಘಟನೆಯನ್ನು ತಿಳಿಹಾಸ್ಯದ ಧಾಟಿಯಲ್ಲಿ ನಿರೂಪಿಸುತ್ತದೆ. ಕಥೆಯ ಮೊದಲರ್ಧ ಲಘುವಾಗಿ ನಡುವೆ ತುಟಿ ಹಂಚಿನಲ್ಲಿ ನಗೆಯರಳಿಸುತ್ತಾ ಮುಂದುವರೆದು ದ್ವಿತೀಯಾರ್ಧದಲ್ಲಿ ಹೊಸ ತಿರುವನ್ನು ಪಡೆದು ಓದುಗರಲ್ಲಿ ಕುತೂಹಲ ಮೂಡಿಸುತ್ತದೆ. ಅಂಬುಜಮ್ಮ ತನ್ನ ಮಗಳು ಸ್ಮಿತಾಳನ್ನು ನೋಡಲು ಬಂದ ವರನನ್ನೇ ನಾಗುವಿಗೆ ಮದುವೆ ಮಾಡಿಕೊಡಬೇಕಾದ ಪ್ರಸಂಗ ಬಂದು ಅದನ್ನು ಮನಸಾರೆ ನಿರ್ವಹಿಸಿದ್ದು ಆಕೆಯ ಉದಾತ್ತ ವ್ಯಕ್ತಿತ್ವವನ್ನು ಎತ್ತಿ ಹಿಡಿಯುತ್ತದೆ. ಇಲ್ಲೆಲ್ಲ ಓದುಗರಿಗೆ ಇಷ್ಟವಾಗುವುದು ಲೇಖಕಿಯ ಸುಲಲಿತ ನಿರೂಪಣೆ. ಇದೇ ಕಥೆಯನ್ನು ಕುರಿತು ಡಾ. ಬೆಳಕೆರೆ ಲಿಂಗರಾಜಯ್ಯ, ಕನ್ನಡ ವಿಭಾಗದ ಮುಖ್ಯಸ್ಥರು, ವಿವೇಕಾನಂದ ಪದವಿ ಕಾಲೇಜು ಅವರ ಅನಿಸಿಕೆಗಳು ಹೀಗಿವೆ. ಚಾಲಾಕಿ ಹೆಣ್ಣು ಕಥೆ ಮನೆ ಕೆಲಸದಾಕಿಯೇ ಮನೆಯೊಡೆಯರ ಮಗಳನ್ನು ಮದುವೆಯಾಗುವುದಕ್ಕಾಗಿ ನೋಡಲು ಬರುವ ಹುಡುಗನನ್ನು ವಿವಾಹವಾಗುವ ಕಥೆ. ಹೀಗೆ ಮದುವೆಯಾದ ಹುಡುಗ ಮತ್ತು ಮನೆ ಕೆಲಸದಾಕೆ ಈ ಮೊದಲೇ ಪ್ರೀತಿಸಿದ್ದರು ಎನ್ನುವ ಸಂಗತಿ ಕಥೆಯ ಉತ್ತರಾರ್ಧದಲ್ಲಿ ಪ್ರಕಟವಾಗಿದೆ. ಈ ಬಗೆಯ ಅನಿರೀಕ್ಷಿತಗಳು ಹಲವು ಸಂದರ್ಭಗಳಲ್ಲಿ ಘಟಿಸಿಬಿಡುತ್ತವೆ. ಸಾಧಾರಣ ಕಥಾವಸ್ತುವೊಂದನ್ನು ಒಳಗೊಂಡಿರುವ ಪುಟ್ಟ ಕಥೆಯಾದರೂ ತಂತ್ರ ಮತ್ತು ನವಿರಾದ ನಿರೂಪಣಾ ವಿಧಾನಗಳು ಮನಸೆಳೆಯುತ್ತವೆ. ಕಥಾ ಪ್ರಕಾರ ಬಯಸುವುದೂ ಕೂಡ ವಸ್ತುವಿಗಿಂತಲೂ ನಿರೂಪಣಾ ತಂತ್ರಕ್ಕೆ ಒತ್ತು ನೀಡುವುದನ್ನೇ ಅಲ್ಲವೇ? ಲೇಖಕರು ತನ್ನ ಸುತ್ತಲ ಪರಿಸರವನ್ನು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ತಾವು ಕಂಡ ಹಾಗೂ ಕೇಳಿದ ಹಲವು ಸಂಗತಿಗಳನ್ನು ಕಥೆಯಾಗಿಸುವ ಕಲೆಗಾರಿಕೆ ಇವರಿಗೆ ಸಿದ್ಧಿಸಿದೆ. ಹೀಗಾಗಿಯೇ ಇವರ ಕಥೆಗಳು ನಮ್ಮ ಅಕ್ಕಪಕ್ಕದಲ್ಲಿಯೇ ನಡೆದಿವೆಯೇನೋ ಎನಿಸುವಷ್ಟು ಆಪ್ತವಾಗಿ ಬಿಡುತ್ತವೆ. ಇಲ್ಲಿಯ ಕಥಾಪಾತ್ರಗಳು ಕೂಡ ದಿನನಿತ್ಯ ನಾವು ದರ್ಶಿಸುವಂತಹವೇ ಆಗಿವೆ. ಆದ್ದರಿಂದ ಕಥೆಗಳಿಗೆ ಜೀವಂತಿಕೆ ಪ್ರಾಪ್ತವಾಗಿದೆ. ಶ್ರೀಮತಿ ಎಲ್. ಗಿರಿಜಾರಾಜ್ ಅವರ ಕಥಾ ಸಂಕಲನ ರೂಪದರ್ಶಿಯಿಂದ ಆಯ್ದ ಕಥೆ ಚಾಲಾಕಿ ಹೆಣ್ಣಿನ ವಾಚನವನ್ನು ಮಾಡ್ತಾ ಇದ್ದೇನೆ. ಕತೆ ಚಾಲಾಕಿ ಹೆಣ್ಣು. ಅಕ್ಕವರೇ ಎಂದು ನೀಟಾಗಿ ಡ್ರೆಸ್ ಮಾಡಿಕೊಂಡ ಹೊಸ ಕೆಲಸದವಳು ಅಂಬುಜಮ್ಮನ ಮುಂದೆ ತಾಕುಟೀಕಾಗಿ 7 ಗಂಟೆಗೆ ಹಾಜರಾದಾಗ ಅವಳನ್ನು ನೋಡಿ ದಂಗಾಗಿ ಕೆಲಸದವಳು ನಾನಾ ಅವಳ ಎಂಬ ಅನುಮಾನ ಆವರಿಸಿತು. ಉಂಗುಷ್ಟದಿಂದ ನೆತ್ತಿಯವರೆಗೆ ಅವಳ ಮ್ಯಾಜಿಕ್ ಅನ್ನು ಮಿಕಬಕನೇ ನೋಡತೊಡಗಿದರು. ತನ್ನ ದುಂಡು ಕೈಯನ್ನು ಅಲಂಕರಿಸಿದ್ದ ಕೈಗಡಿಯಾರ ನೋಡಿಕೊಳ್ಳುತ್ತಾ, ಅಕ್ಕ ಅವರೇ, ಪಾತ್ರೆ ಬಟ್ಟೆ ಎಲ್ಲೆಲ್ಲೈತಿ, ಬ್ಯಾಗ್ ತೋರಿಸಿ, 7:30ಕ್ಕೆ ಇನ್ನೊಂದು ಮನೆಗೆ ಹೋಗಬೇಕು. ಗಟ್ಟಿ ಹಾಲಿನ ಸ್ವಲ್ಪ ಟೀ ಮಾಡಿಕೊಡಿ ಬ್ಯಾಗ ಅಂದಳು. ಅಂಬುಜಮ್ಮ ಅವಾಕ್ಕಾದರು. ಅನಂತರ ಸಾಬರಿಸಿಕೊಂಡು ಮೆಲ್ಲನೆ ಬಾಯಿ ತೆರೆದರು. ಅಲ್ಲಮ್ಮ, ಅರ್ಧ ಗಂಟೆಯಲ್ಲಿ ಬಟ್ಟೆ ಪಾತ್ರೆ ನೆಲಗುಡಿಸಿ ಒರೆಸಿ ಎಂದು ಗುಣಗುತ್ತಿದ್ದಂತೆ ನಿಮಗ್ಯಾಕೆ, ನಾನೆಲ್ಲ ಮಾಡ್ತೀನಿ, ಯೋಚನೆ ಮಾಡಬೇಡಿ ಎಂದು ಮಾತನಾಡುತ್ತಿದ್ದ ಹಾಗೆಯೇ ಮನೆಯ ಕಸ ಗುಡಿಸಿ ಮುಗಿಸಿದಳು. ಅಂಬುಜಮ್ಮ ಸರಿಯಾಗಿ ಗುಡಿಸುವಳೋ ಇಲ್ಲವೋ ಇನ್ನೂ ಅಲ್ಲೇ ನಿಂತಿರುವುದನ್ನು ನೋಡಿ, ನಡೀರಿ, ನೀವು ಬ್ಯಾಗ್ ಟೀ ಮಾಡಿಕೊಡಿ, ನಾನು ಕೆಲಸ ಮಾಡೋ ಮನೆ ನಮ್ಮನೆ ಅಂತ ತಿಳ್ಕೊಂಡು ಮಾಡ್ತೀನಿ ಎಂದಾಗ ಜಿ ಹುಜೂರ್ ಎನ್ನುವಂತೆ ತಲೆ ಆಡಿಸುತ್ತಾ ಅಡಿಗೆ ಮನೆಗೆ ನಡೆದಳು. 50 ವರ್ಷ ದಾಟಿದ್ದ ಅವರಿಗೆ ಮಂಡಿ ನೋವು ಮತ್ತು ಸೊಂಟು ನೋವು ನಿರಂತರವಾಗಿ ಕಾಡಿಸುತ್ತಿದ್ದವು. ಕೆಲಸದವಳ ಮೇಲೆ ಅವಲಂಬಿಸದೆ ಬೇರೆ ವಿಧಿಯಿರಲಿಲ್ಲ. ಆದರೆ ಇವಳು ಬಲು ಚಾಲಾಕಿ. ಮೊದಲು ದಿನವೇ ಇಷ್ಟು ಜೋರು ಎಂದು ಯೋಚಿಸುತ್ತಿದ್ದ ಹಾಗೆ ನಾಗಮ್ಮನ ದನಿ ಗುಡುಗಿತು. ಅಕ್ಕ ಅವರೇ, ಗಿಂಗಳು ನನ್ನ ಮೈಯಾಗ ಆಗೋಕ್ಕಿಲ್ಲ. ಹೊಡು ಹಾಕಿದರೆ ಬಿಸಿ ಬಿಸಿದು ಏನಾರ ಆಗಲಿ ಎನ್ನಬೇಕೆ? ಮೊದಲಿನ ಹಾಗೆ ಮಿಕ ಎಂದು ಕಣ್ಣು ಬಿಡಲಿಲ್ಲ. ಇದ್ದುದರಲ್ಲಿಯೇ ಸ್ವಲ್ಪ ಧೈರ್ಯ ಮಾಡಿಕೊಂಡು, ಅಲ್ಲ ನಾಗಮ್ಮ, 30-40 ರೂಪಾಯಿ 1 kg ಅಕ್ಕಿ ಇಟ್ಟು
ರಾತ್ರಿ ಮಾಡಿರೋ ಅನ್ನ ಅಷ್ಟು ಚೆನ್ನಾಗಿರುತ್ತೆ, ಎಸೆಯೋಕ್ಕಾಗುತ್ತಾ ಎಂದರು. ಪಾತ್ರೆ ಮುಗಿಸಿ ಬಟ್ಟೆಗಳಿಗೆ ಧಾರಾಳವಾಗಿ ಸೋಪು ಉಜ್ಜುತ್ತಾ ಕುಳಿತಿದ್ದ ನಾಗಮ್ಮ, ಅದೆಲ್ಲ ನಂಗ್ಯಾಕೆ ಹೇಳ್ತೀರಿ, ನೀವೇನಾದರೂ ಮಾಡಿಕೊಳ್ಳಿ ಎಂದವಳು ಒಂದರ ಕ್ಷಣ ಸುಮ್ಮನಿದ್ದಳು. ಆಮೇಲೆ ನಾಗಮ್ಮ ನಾಗಮ್ಮ ಅಂತ ಹಳೆಯ ಥರಾಕ್ ಹೋಗಬೇಡಿ, ಓಬಿರಾಯನ ಕೆಸರಿದ್ದಂಗಿದೆ, ನಾಗು ಅಂತ ಇಷ್ಟಾಗಿ ಕರೀರಿ, ಯಾಕೆ ಅಂದರೆ ಎಲ್ಲರೂ ನಾವು ಅಂತಾನೇ ಕರೆಯೋದು ಎಂದಳು. ಅಂಬುಜನಿಗೂ ಸ್ವಲ್ಪ ಕಿರಳೆ ಮಾಡಬೇಕನ್ನಿಸಿತು. ಆಯಿತು ನಾಗು, ಒಂದ್ಸಲ ರಿಹರ್ಸಲ್ ಮಾಡಿಕೊಳ್ಳಲ್ಲ ಎಂದುಕೊಂಡು ಸಾಧ್ಯವಾದಷ್ಟು ರಾಗವಾಗಿ ನಾಗೂ ಎಂದರು. ಯಾರು ಹಿಂಗೆ ಕರೀಲಿಲ್ಲ ಬಿಡಿ, ನೀವು ನನ್ನ ನೇಮ್ ಕರೆಯೋಕ್ಕೆ ಶುರು ಮಾಡಿ ಹಚ್ಕೊಂಡು ಮುಗಿಯೋ ಹೊತ್ತಿಗೆ ನಾನು ಕೆಲಸ ಮುಗಿಸಿ ಮುಂದಿನ ಮನೆಗೆ ಹೋಗಿರ್ತೀನಿ ಎಂದಳು. ಅಂಬುಜಮ್ಮ ಈ ಚಾಲಾಕಿ ಉತ್ತರಕ್ಕೆ ಪಿಳ ಕಣ್ಣು ಬಿಟ್ಟು ಇದೇನು ಪ್ರಶಂಸೆಯೋ ನಿಂದನೆಯೋ ತಮಾಷೆಯೋ ಒಂದು ಗೊತ್ತಾಗದೆ ಸುಮ್ಮನಾದರು. ನಾವು ಕೆಲಸ ಮುಗಿಸಿ ಹೊರಟಾಗ ಅವಳ ಸೀರೆ ಒಂದಿಷ್ಟು ಒದ್ದೆಯಾಗಲಿ ಕೊಳೆಯಾಗಲಿ ಆಗಿರಲಿಲ್ಲ. ವಾತನ್ನು ನೋಡಿಕೊಂಡು ಅಕ್ಕವರೇ 7:30 ಬರ್ತೀನಿ ಅಂತ ತನ್ನ ಹೈಲ್ಡ್ ಚಪ್ಪಲಿ ಬೆಟ್ಟಿ ಇಷ್ಟಾಗಿ ಸರಸರ ಹೊರಗೆ ಬಿಟ್ಟಳು. ಇಷ್ಟು ಬೇಗ ಈ ದೊರೆಸಾನೆ ಅದೇನು ಕಡಿದು ಕಟ್ಟಿ ಹಾಕಿದ್ದಾಳಪ್ಪ ಅಂತ ಪಾತ್ರೆಗಳ ಟಬ್ಬು ಕಡೆ ಕಣ್ಣಾಡಿಸಿದರೆ ಎಲ್ಲವೂ ಸ್ವಚ್ಛವಾಗಿ ಫಳ ಅನ್ನುತ್ತಿವೆ. ಬಟ್ಟೆಗಳು ಜಳ ಏನು ಕಮಾಲು ಮಾಡಿದಳಪ್ಪ ಇವಳು ಅನ್ನಿಸಿ ಜಾಣೆ ಎಂದು ಮೆಚ್ಚಿಕೊಳ್ಳದಿರಲಾಗಲಿಲ್ಲ. ಮನಸ್ಸಿಗೆ ನಿರಾಳವಾಯಿತು. ನಾಳೆಯಿಂದ ಅವಳು ಕೇಳೋ ಮುಂಚೆಯೇ ಗಟ್ಟಿ ಹಾಜಿನ ಟೀ ಮಾಡಿಕೊಡಬೇಕು ಅಂದುಕೊಂಡರು. ಇಂಥವಳಿಗೆ ಬಿಸಿ ಕೊಟ್ಟರೇನು ತಪ್ಪು ಅನಿಸಿತು. ಆದರೆ ಹೊಸದರಲ್ಲಿ ಅಗಸ ಗೋಣಿ ಎತ್ತೆತ್ತು ಒಗೆದ ಎಂಬ ಗಾದೆಯಂತಾಗಬಾರದು. ಹಾಗೇನೂ ಆಗಲಿಲ್ಲ. ಜಟ್ಪಟ್ಟಿಯಿಂದ ಕೆಲಸ ಮಾಡಿದರೂ ಸ್ವಚ್ಛವಾಗಿ ಮಾಡಿರುತ್ತಿದ್ದಳು. ಹೀಗೆ ಕೆಲ ದಿನಗಳಲ್ಲೇ ನಾಗು ಅಂಬುಜಮ್ಮನ ಮನೆಗೆ ಒಗ್ಗಿ ಹೋದಳು. ಅವಳು ಮಾಡಿಕೊಂಡು ಬರುವ ಸಿರಿ ಶೃಂಗಾರದ ನೀಟ್ನೆಸ್ಸಿಗೆ ಅಂಬುಜಮ್ಮನ 2 ಹೆಣ್ಣು ಮಕ್ಕಳು ಬೇಗ ಮರಳಾದರು. ಸುಕ್ಕಾಗಿರದ ಮಡಿಸಿಕೊಂಡಿರದ ಸೀರೆಗೆ ನೆರಗಿನ ಒಪ್ಪ ಓರಣ ಚಂದ ಅವರನ್ನು ಆಕರ್ಷಿಸಿತು. ಮುಡಿಯೋ ಅದೆಂಥ ಸ್ಟೈಲಿಗೆ ಕಡಿಮೆ ಇರಲಿಲ್ಲ. ನಾಗು ಒಂದು ದಿನ ಬರೆದಿದ್ದರೆ ಮನೆಯಲ್ಲಿ ಎಲ್ಲರಿಗೂ ಆಕಾಶ ಕಳಿಸಿ ತಲೆ ಮೇಲೆ ಬಿದ್ದಂತೆ ಎನಿಸುತ್ತಿತ್ತು. ಅಂಬುಜಮ್ಮನ ಹೆಣ್ಣು ಮಕ್ಕಳು ಬಲು ಸೋಮಾರಿಗಳು. ಅವಳು ಅನಿವಾರ್ಯವಾಗಿ ಬರಲಾಗದ ದಿನ ಫಜಿತಿ ಪಡುತ್ತಿದ್ದರು. ಅಂಬುಜಮ್ಮ ಹೆಣ್ಣು ಮಕ್ಕಳಿಗೆ ಅಂದವಾಗಿ ಡ್ರೆಸ್ ಮಾಡಿಕೊಳ್ಳುವುದನ್ನು ಕಲಿಸಿದಳು ನಾಗು. ಅವರು ನಾಗುವಿಗೆ ಪ್ರೀತಿಯಿಂದ ನೇಲ್ ಪಾಲಿಶ್, ಬಿಂದಿ, ಹೇರ್ ಪಿನ್, ಕ್ಲಿಪ್ ಅದು ಇದು ಕೊಡುತ್ತಿದ್ದರು. ಅಂಬುಜಮ್ಮನು ತಾಯಿ ಇಲ್ಲದವಳು ನಾಗು ಅಂತ ತಿಳಿದ ಮೇಲೆ ಹೆಚ್ಚು ಕಡಿಮೆ ಮಗಳ ಹಾಗೆಯೇ ನೋಡಿಕೊಳ್ಳುತ್ತಿದ್ದರು. ಅಂಬುಜಮ್ಮನ ಹಿರಿಯ ಮಗಳಿಗೆ ಅಂದು ಗಂಡು ಒಂದು ನೋಡಲು ಬರುವವನಿದ್ದನು. ಅವಳಿಗೆ ಅಲಂಕಾರ ಮಾಡುವಂತೆ ಅಂಬುಜಮ್ಮ ನಾಗುವನ್ನು ಆಶ್ರಯಿಸಿದರು. ಅವಳು ಸ್ಮಿತಾಳ ಕಪ್ಪು ಬಣ್ಣ ಫೇರ್ನೆಸ್ ಕ್ರೀಮೊಂದರ ಚಮಕಿನಲ್ಲಿ ಆದಷ್ಟು ಮರೆಯಾಗುವಂತೆ ಎಚ್ಚರಿಕೆಯಿಂದ ಅಲಂಕರಿಸಿದಳು. ಆ ದಿನ ನಾಗು ಕೂಡ ವಿಶೇಷವಾಗಿ ಅಲಂಕರಿಸಿಕೊಂಡು ಬಂದಿದ್ದಳು. ಸ್ಮಿತಾ ಗಂಡಿನ ಮುಂದೆ ಹೋಗಬೇಕಾದ ಸಂದರ್ಭದಲ್ಲಿ ನಾಚಿಕೆಯಿಂದ ನಾಗುವನ್ನು ತನ್ನ ಜೊತೆಯಲ್ಲಿ ಬಲವಂತವಾಗಿ ಎಳೆದುಕೊಂಡು ಹೋದಳು. ಗಂಡಿನ ತಾಯಿ ತಂದೆಯರು ಸ್ಮಿತಾಳನ್ನು ಎದುರಿಗೆ ಕೂಡಿಸಿಕೊಂಡು ನಾನಾ ಪ್ರಶ್ನೆಗಳನ್ನು ಕೇಳಿದರು. ಉಪ್ಪಿಟ್ಟು ಕೇಸರಿ ಬಾತು ರುಚಿಯಾಗಿದ್ದುದರಿಂದ ಗಡವಾಗಿ ಹೊಡೆದು ಗಂಡಿನವರು ಹೇಳಿ ಕಳಿಸುತ್ತೇವೆ ಎಂದು ಹೇಳಿ ಹೊರಟು ಹೋದರು. ನಾಗೂ ಕೂಡ ದಿಗ್ವಿಜಯದ ನಗುನಕ್ಕೂ ಮನೆಗೆ ಹೋಗಿದ್ದಳು. 4-5 ದಿನಗಳ ಅನಂತರ ಮೈಸೂರಿನಿಂದ ಗಂಡಿನ ತಾಯಿ ಕಳಿಸಿದರು. ನಮ್ಮ ಹುಡುಗನಿಗೆ ಹೆಣ್ಣಿನ ಪಕ್ಕ ಕುಳಿತಿದ್ದರಲ್ಲ, ಕೆಂಪು ಸೀರೆ ಹುಟ್ಟ ಹುಡುಗಿ, ಅವಳು ಇಷ್ಟವಾಗಿದ್ದಾಳೆ, ನಿಮ್ಮ 2ನೇ ಮಗಳೆಂದು ಕಾಣುತ್ತದೆ ಎಂದರು. ಫೋನಿನಲ್ಲಿ ತಕ್ಷಣ ಏನು ಹೇಳಲು ತೋಸದೆ ಕುಸಿದು ಕುಳಿತರು ಅಂಬುಜಮ್ಮ. ಕೆಂಪು ಸೀರೆ ಅಂದರೆ ನಾಗು. ಇವಳ ಜಾಣತನ ಅತಿಯಾಗಿ ನಮ್ಮ ಬುಡಕ್ಕೆ ಕೊಡಲಿ ಪೆಟ್ಟು ಕೊಡುವಂತಿದೆ, ಬರಲಿ ಮಾಡ್ತೀನಿ ಎಂದುಕೊಂಡರು. ಸ್ಮಿತಾಳಿಗೆ ಈ ವಿಷಯ ತಿಳಿದದ್ದೇ ತಡ ನಾಗುವನ್ನು ಬಾಯಿಗೆ ಬಂದಂತೆ ಬೈಯುತ್ತಾ, ನೀನು ಕೊಟ್ಟ ಸಲಿಗೆ ಜಾಸ್ತಿ ಆಯಿತು ಮಮ್ಮಿ, ಕೆಲಸದವರನ್ನು ಎಲ್ಲಿರಿಸಬೇಕೋ ಅಲ್ಲಿರಿಸಬೇಕಾಗಿತ್ತು ಎಂದು ಗೋಳಾಡಿದಳು.
ಅಂಬುಜಮ್ಮ, ಸುಮ್ಮನಿರು ಸ್ಮಿತಾ, ಅವಳನ್ಯಾಕೆ ನೀನು ಜೊತೆಯಲ್ಲಿ ಗಂಡಿನವರ ಮುಂದೆ ಎಳೆದುಕೊಂಡು ಹೋದೆ? ನೀವೆಲ್ಲ ಸೋಮಾರಿಗಳು. ಎಲ್ಲರೂ ಸೇರಿಕೊಂಡು ಹಂಚಿಕೊಂಡು ಕೆಲಸ ಮಾಡಿದರೆ ಕೆಲಸದವಳು ಯಾಕೆ ಬೇಕು ಹೇಳು? ಅವಳು ಏನೇ ಮಾಡಿದರೂ ಮನೆ ಕೆಲಸ ನಿಯತ್ತಾಗಿ ಮಾಡಿದ್ದಾಳೆ. ಅವಳಿಲ್ಲದಿದ್ದರೆ ನನಗೆ ಗತಿ ಏನಾಗುತ್ತಿತ್ತು ಯೋಚನೆ ಮಾಡು. ಅವರು ಹಾಗೆ ಮಾತನಾಡುತ್ತಿದ್ದ ಹಾಗೆ ಅಕ್ಕ ಅವರೇ ಎಂದು ಹಾಜರಾದಳು ನಾಗು. ಸ್ಮಿತಾ ಮತ್ತು ಅಂಬುಜಮ್ಮ ಅವರ ಗಂಟು ಮುಖ ನೋಡಿ ಅವಾಕ್ಕಾದಳು. ಅಂಬುಜಮ್ಮ ಅವಳನ್ನು ದುರುಗುಟ್ಟಿ ನೋಡಿ, ನಮ್ಮ ಹುಡುಗಿ ಮದುವೆ ತಪ್ಪಿಸಿದೆಯಲ್ಲೇ ಪಾಪಿ ಅನ್ನುತ್ತಿದ್ದ ಹಾಗೆ ನಾಗು ಅಂಬುಜಮ್ಮನವರ ಕಾಲುಗಳ ಮೇಲೆ ಬಿದ್ದು ಬಿಟ್ಟಳು. ಏನೇ ಹೊಸ ಆಟ ಆಡ್ತಾ ಇದ್ದೀಯಾ? ಹೇಳ ಮೇಲೆ ಎಂದಳು. ನಾಗು ನಿಜವಾಗಿಯೂ ತಪ್ಪಿತಸ್ಥರಂತೆಯೇ ವರ್ತಿಸುತ್ತಿದ್ದಳು. ತಾಯಿ ಇಲ್ಲದ ನನ್ನಂಥ ತಬ್ಬಲಿಗೆ ತಾಯಿ ಇದ್ದಂಗಿದ್ದೀರಿ ಅಕ್ಕ ಅವರೇ, ಎಲ್ಲ ಹೇಳ್ತಿದ್ದೆ ಎಂದಳು. ಇದೇನು ಹೊಸ ಕತೆ ಎಂದು ಸ್ಮಿತಾ ಬಿಟ್ಟ ಕಣ್ಣಿಂದ ಬಿಟ್ಟಂತೆ ನನಗೂ ಕಡೆಗೆ ನೋಡತೊಡಗಿದಳು. ಸ್ಮಿತಕ್ಕನ್ನು ನೋಡಕ್ಕೆ ಬಂದಿದ್ನಲ್ಲ, ಅವರು ನನಗೆ ಚೆನ್ನಾಗಿ ಗೊತ್ತು. ಪ್ರತಿದಿನ ನಿಮ್ಮ ಮನೆಗೆ ಕೆಲಸಕ್ಕೆ ಬರುವಾಗ ಆ ಡ್ರೈ ಕ್ಲೀನ್ ಶಾಪ್ ಹತ್ರ ಫ್ಯಾಕ್ಟ್ರಿ ಬಸ್ಸಿಗೆ ಕಾಯ್ತಾ ನಿಂತಿರ್ತಿದ್ರು. ದಿನ ನನ್ನ ನೋಡ್ತಿದ್ದರು, ನಾನು ನೋಡ್ತಿದ್ದೆ. ಹೆಂಗೋ ಪ್ರೀತಿ ಬೆಳೀತು. 2 ವರ್ಷದಿಂದ ಜೊತೆಯಲ್ಲೇ ಓಡಾಡಿದ್ದೀವಿ. ಆದರೆ ಅವರಿಗೆ ಮನೆಯಲ್ಲಿ ಹೇಳೋಕ್ಕೆ ಧೈರ್ಯ ಬರಲಿಲ್ಲ. ಮನೆಯವರೆಲ್ಲ ಮೈಸೂರಿನಲ್ಲಿದ್ದಾರೆ. ಇವರೊಬ್ಬರೇ ಇಲ್ಲಿ ಒಂದು ರೂಮು ಮಾಡಿಕೊಂಡಿದ್ದಾರೆ. ಕೆಲಸದವಳು, ಬಡವಿ, ಜಾತಿನೂ ಬೇರೆ ಅಂದರೆ ಖಂಡಿತ ಮನೆಯಲ್ಲಿ ಒಪ್ಪಲ್ಲ. ಕೆಂಡಾಮಂಡಲವಾಗಿ ಬಿಡುತ್ತಾರೆ. ಅದಕ್ಕೇನಾದರೂ ಉಪಾಯ ಹುಡುಕೋಣ, ನಿನ್ನ ಕೈ ಬಿಡುವುದಿಲ್ಲ ಅಂತ ಹೇಳಿದರು. ನನಗೂ ದಿಕ್ಕೇ ತೋಚಲಿಲ್ಲ. ಮುಂದಕ್ಕೆ ನಡೆದಿದ್ದೆಲ್ಲ ನಾವಿಬ್ಬರೂ ಸೇರಿ ಆಡಿದ ನಾಟಕ. ತಪ್ಪು ಮಾಡಿದ್ದೇನೆ, ಹೊಟ್ಟೆ ಒಳಗೆ ಹಾಕ್ಕೊಂಡು ಕಾಪಾಡ್ರಿ ಅಕ್ಕವರೇ, ನಾನು ದೊಡ್ಡ ತಪ್ಪೇ ಮಾಡಿದ್ದೀನಿ. ಹೊಡೀರಿ, ನನ್ನಂಥ ಬಡವಳಿಗೆ ಒಂದು ಒಳ್ಳೆಯ ಬಾಳು ನೀಡಿದ ಪುಣ್ಯ ಬರುತ್ತೆ. ಮದುವೆ ಆಗುವವರೆಗೂ ಕೆಲಸದವಳು ಅಂತ ಹೇಳ್ಬೇಡಿ. ಸ್ಮಿತಕ್ಕ ನನ್ನ ಕ್ಷಮಿಸು ಎಂದು ಗೊಳೋ ಎಂದು ಹತ್ತಳು. ಅಂಬುಜಮ್ಮ ಎಷ್ಟಾದರೂ ಮಕ್ಕಳನ್ನು ಹೆತ್ತ ತಾಯಿ. ಮೊದಲೇ ಅವರ ಹೃದಯ ಸ್ವಲ್ಪ ಮೆವು. ಅದು ಸ್ವಲ್ಪ ಕರಗಲಾರಂಭಿಸಿತು. ಕಾಲುಗಳ ಮೇಲೆ ಬಿದ್ದು ಹೊರಳಾಡುತ್ತಿದ್ದ ಅವಳನ್ನು ಮೇಲೆತ್ತಿ, ಅಲ್ಲ ನಾಗು, ಅದೇಗೆ ಎಲ್ಲ ಮುಚ್ಚಿಟ್ಟು ಮಾಡುವುದು? ಜನಗಳ ಬಾಯಿ ಮುಚ್ಚೋಕ್ಕಾಗುತ್ತಾ? ನಿನಗೀಗ ಜಾತಿ ಮತ್ತು ಶ್ರೀಮಂತೆ, ದಿಕ್ಕು ದಿಸೆ ಇರುವವಳು ಎಂಬ ಆಶ್ರಯ ಬೇಕು. ನನ್ನ ಮಗಳು ಅಂದರೂ ಮದುವೆಯಲ್ಲಿ ಗೊತ್ತಾಗಲ್ವಾ? ಲಗ್ನ ಪತ್ರಿಕೆ ಮಾಡಿಸುವುದು ಹೇಗೆ? ನಾವು ಕಣ್ಣರಿಸಿಕೊಂಡು ಹೇಳಿದಳು, ಇಲ್ಲ ಅಕ್ಕ ಅವರೇ, ಅದಕ್ಕೂ ಒಂದು ಉಪಾಯ ಕಂಡುಹಿಡಿದಿದ್ದೇವೆ. ಶೇಖರ್ ಅದೇ ಹುಡುಗಿ ಬೇಕು, ಮದುವೆ ಸರಳವಾಗಿರಬೇಕು, ದೇವಸ್ಥಾನದಲ್ಲಿ ಬರೀ ನಿಮ್ಮ ಮನೆಯವರು ಇರಬೇಕು ಅಂತ ಗಲಾಟೆ ಮಾಡಿ ಒಪ್ಪಿಸಿದ್ದಾರೆ ಎಂದಳು. ಅಬ್ಬಾ ಕಿಲಾಡಿ ಹೆಣ್ಣೆ, ಎಷ್ಟು ಧೈರ್ಯ ನಿನಗೆ ಎಂದು ಮೂಗಿನ ಮೇಲೆ ಬರೆದಿಟ್ಟುಕೊಂಡಳು ಅಂಬುಜಮ್ಮ. ಸ್ಮಿತಾ ಅವಕ್ಕಾಗಿ ನಿಂತುಕೊಂಡಿದ್ದಳು ಕಲ್ಲುಗೊಂಬೆಯಂತೆ. ಅಂಬುಜಮ್ಮ, ಮದುವೆ ಆದ ನಂತರ ತಿಳಿದರೆ ಸುಮ್ಮನೆ ಬಿಡುತ್ತಾರಾ? ನಮಗೂ ತೊಂದರೆಯಾಗುತ್ತಾರೆ ಎಂದು ರಾಗ ಹೇಳಿದರು. ನಾವು, ಇಲ್ಲ ಅಕ್ಕ ಅವರೇ, ನಿಮಗೆ ಯಾವ ತೊಂದರೆಯೂ ಆಗದಂತೆ ನೋಡ್ಕೋತೀನಿ ಅಂತ ಶೇಖರ್ ಹೇಳಿದ್ದಾರೆ. ನಾನು ಅತ್ತೆ ಮಾವಂದಿರ ಕಾಲು ಹಿಡಿದು ಹೇಗಾದರೂ ಒಪ್ಪಿಸುತ್ತೀನಿ ಎಂದಳು. ಅಂಬುಜಮ್ಮ, ನಿಮ್ಮಪ್ಪ ಬಂದಿದ್ದಾನಾ ಎಂದಳು. ಆಚೆ ನಿಂತವನೇ ಎಂದಳು. ಕರೆ ಇಲ್ಲಿ ಎಂದರು. ನಾಗು ಕರೆದುಕೊಂಡು ಬಂದಳು. ಸಿದ್ದಪ್ಪ, ನಾಗು ನನ್ನ ಹತ್ರ ಎಲ್ಲ ಹೇಳಿದ್ಲು ಕಣವ, ತಪ್ಪು ಮಾಡವಳೆ, ತಾಯಿದ ತಬ್ಬಲಿ, ನಿಮ್ಮ ಮಗಳು ಅಂತ ತಿಳ್ಕೊಂಡು ದಾರಿ ಎಳೆದುಕೊಡ್ರವ್ವ. ಅವರವ್ವ ಸಾಯುವಾಗ ಅವಳ ಒಡವೆಗಳು ಒಂದಿಷ್ಟು ಹಣ ಇವಳ ಮದುವೆಗೆ ಅಂತ ಇಟ್ಟಿದ್ಲು. ಮನೆ ಕೆಲಸ ಮಾಡಿ ಇವಳು ಬ್ಯಾಂಕಲ್ಲಿ ಒಂದಿಷ್ಟು ಹಣ ಮಡಗವಳೆ. ನಾನು ವಾಚ್ಮನ್, ಎಷ್ಟು ಬಂದಿತ್ರವ ಅದರಲ್ಲಿ ಮುಗಿಸಿ ಒಂದಿಷ್ಟು ಮಡಗಿದ್ದೀನಿ. ನಾವು ನಿಮ್ಮ ಹೆಸರು ಹೇಳ್ಕೊಂಡು ದಿನ ದೀಪ ಹಚ್ತಾಳೆ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾರಲ್ಲ, ಹಂಗೆ ಆಮೇಲೆ ನಾಗೂನೇ ನಿಧಾನವಾಗಿ ಹೇಳ್ಕೊಡ್ತಾಳೆ ಎಲ್ಲ ಎಂದು ಅವಲತ್ತುಕೊಂಡರು. ಅಂಬುಜಮ್ಮ, ಸರಿಯಪ್ಪ, ನಮ್ಮವರು ಬರಲಿ, ಅವರ ಜೊತೆ ಮಾತಾಡ್ತೀನಿ ಎಂದರು. ಅಪ್ಪ ಅವರು ತುಂಬ ಒಳ್ಳೆಯವರು, ಒಪ್ತಾರೆ ಎಂದಳು ನಾಗು. ಸ್ಮಿತಾ ನಾಗುನ ಹತ್ತಿರ ಬಂದು, ಆಹಾ ಕಳ್ಳಿ, ಹುಡುಗ ಚೆನ್ನಾಗಿದ್ದಾನೆ ಅಂತ ಬಲೆ ಬೀಸಿದೆಯಾ? ನೀನು ಚೆನ್ನಾಗಿರಬೇಕು, ಯಾಕೆಂದರೆ ನಮ್ಮ ಮನೆಗೂ ಪ್ರೀತಿಯಿಂದ ಸೇವೆ ಮಾಡಿದೆಯಾ ಎಂದು ಕೈ ಕುಲುಕಿದಳು.
ನಾಗು ಸ್ಮಿತಾಳ ಕೆನ್ನೆ ಹಿಂಡಿ, ಸ್ಮಿತಕ್ಕ, ನಿನಗೆ ಗಂಡು ಹುಡುಕುವುದು ನನ್ನ ಜವಾಬ್ದಾರಿ ಎಂದಳು.